ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪಾಂಡಿಚೇರಿ ಕನ್ನಡಿಗರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಪಾಂಡಿಚೇರಿಯಲ್ಲಿ ಮಾಡ್ತಾ ಇರೋ ಮೊದಲನೇ ಲಾಗ್ ಆಗಿರೋದ್ರಿಂದ ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಶೇಷವಾದ ದೇವಾಲಯ ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ಪಂಚವಟಿ ಗ್ರಾಮದಲ್ಲಿದೆ. ಇದು ಸರಿಸುಮಾರು 5 ದಶಕಗಳಷ್ಟು ಹಳೆಯ ಇತಿಹಾಸವಿರುವ ಗ್ರಾಮ. ಈಗ ಆ ಗ್ರಾಮಕ್ಕೆ ನಾವು ಹೊರಡ್ತಾ ಇದ್ದೀವಿ. ನಾನು ಹೋಗ್ತಾ ಇರೋದು ಎಲ್ಲಿಂದ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಎಕ್ಸಾಕ್ಟ್ಲಿ ನೀವು ಅಂದ್ಕೊಂಡಿರೋ ಹಾಗೆ ಪಾಂಡಿಚೇರಿಯಿಂದ ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ನಾವು ಪಾಂಡಿಚೇರಿಯಲ್ಲೇ ವಾಸವಾಗಿದ್ದು ಸಾಕಷ್ಟು ಜನಕ್ಕೆ ಗೊತ್ತಿದೆ. ನಾನು ಮೊದಲನೇ ಲಾಗಲ್ಲಿ ವಿಷಯ ತಿಳಿಸಿದ್ದೀನಿ. ಇಲ್ಲಿಂದ ಎಕ್ಸಾಕ್ಟ್ ಎಷ್ಟು ದೂರ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದರಲ್ಲಿ 8 ಕಿಲೋಮೀಟ್ರ್ ಅಂತ ತೋರಿಸುತ್ತೆ, ಒಂದರಲ್ಲಿ 10 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಸುತ್ತಮುತ್ತಲಿನ ವಾತಾವರಣ, ಅಂಗಡಿ ಮುಂಗಟ್ಟುಗಳು ನೋಡಿ ಈ ರೀತಿಯಾಗಿದೆ. ಇದು ದೊಡ್ಡ ಸಿಟಿ ಪಾಂಡಿಚೇರಿ, ಬಟ್ ಆದರೆ ಅಷ್ಟು ಟ್ರಾಫಿಕ್ ಇಲ್ಲ. ಬೆಂಗಳೂರು ಕಡೆ ಇರುತ್ತಲ್ವ, ಆ ಥರ ಟ್ರಾಫಿಕ್ ಅಲ್ಲ ಇದು. ನೀವು ಬೋರ್ಡ್ ನೋಡ್ಬೋದು ನೋಡಿ, 8.2 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಒಣೂರು ಅಂದರೆ ಪಂಚವಟಿ ಇದೆಯಲ್ಲ, ಆ ಪಂಚವಟಿಗೆ ತಾಲೂಕು ಒಣೂರು. ಈ ದಾರಿ ಎಲ್ಲ ನೋಡಿದಾದ್ಮೇಲೆ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಅಂತೆ ನಾನು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವರಿಗೆ ಕುತೂಹಲ ಅನ್ನಿಸ್ತಾ ಇರ್ಬೋದು, ಯಾವ ಪ್ಲೇಸಿಗೆ ಹೋಗ್ತಾ ಇರ್ಬೋದು, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು, ಆ ದೇವಸ್ಥಾನದ ಹೆಸರೇನು. ಅಂದರೆ ಇದು ಕೂಡ ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದ ಹೆಸರು ಪಂಚಮುಖಿ ಶ್ರೀ ಜಯಮಾರುತಿ ಆಂಜನೇಯ ದೇವಸ್ಥಾನ. ಭಾರತದ ಅತಿ ಎತ್ತರವಾದ ಹನುಮಾನ್ ಪ್ರತಿಮೆಗಳಲ್ಲಿ ಇದು ಕೂಡ ಒಂದಾಗಿದೆ. ಇದು ಸರಿಸುಮಾರು 36 ಅಡಿ ಎತ್ತರದ ಭವ್ಯವಾದ ವಿಶ್ವರೂಪ ಪಂಚಮುಖಿ ಆಂಜನೇಯ ಪ್ರತಿಮೆ ಎಂದೇ ಪ್ರಸಿದ್ಧ ಹೆಸರುವಾಸಿ. ಇದು ಏಕಶಿಲೆಯಲ್ಲಿ ನಿರ್ಮಿತವಾದ ಅತಿ ದೊಡ್ಡ ಆಂಜನೇಯನ ಪ್ರತಿಮೆಯಾಗಿದೆ. ಇದನ್ನು ವಿಶ್ವರೂಪ ಪಂಚಮುಖಿ ಆಂಜನೇಯ ಎಂದು ಎಲ್ಲರೂ ಕರೆಯುತ್ತಾರೆ. ಈ ದೇವಸ್ಥಾನದ ಮುಖ್ಯ ದ್ವಾರ. ಈ ದ್ವಾರದ ಮುಖಾಂತರ ನಾವು ಈ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಬೇಕಾಗುತ್ತೆ. ಈ ದೇವಸ್ಥಾನದ ಮುಖ್ಯ ಆಕರ್ಷಣೆ ಅಂದ್ರೇ 36 ಅಡಿ ಎತ್ತರದ ಪಂಚಮುಖ ಆಂಜನೇಯ ಸ್ವಾಮಿಯ ಬೃಹತ್ ವಿಗ್ರಹ. ಈಗ ದೇವಸ್ಥಾನದ ಬಹಳ ಇಂಪಾರ್ಟೆಂಟ್ ಆದಂತಹ ಅಂದರೆ ಪಂಚಮುಖಿ ಹನುಮಂತನು 5 ವಿಭಿನ್ನ ಮುಖಗಳನ್ನು ಹೊಂದಿದ್ದಾನೆ. ಅಂದರೆ ಪೂರ್ವ ದಿಕ್ಕಿಗೆ ಹನುಮಾನ್, ಆಮೇಲೆ ದಕ್ಷಿಣ ದಿಕ್ಕಿಗೆ ನರಸಿಂಹ, ಆಮೇಲೆ ಗರುಡ ಇದು ಪಶ್ಚಿಮ ದಿಕ್ಕಿಗಿದೆ, ವರಾಹ ಉತ್ತರ ದಿಕ್ಕಿಗಿದೆ, ಮತ್ತು ಕೊನೆಯದಾಗಿ ಹಯಗ್ರೀವ ಊರ್ಧ್ವ ಅಂದರೆ ಮೇಲ್ಮುಖವಾಗಿರುತ್ತೆ. ಇದು ಯಾರ ಕಣ್ಣಿಗೂ ಕಾಣಿಸದೇ ಇರ್ತಕ್ಕಂಥದ್ದು. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ತೇಲುವ ಕಲ್ಲು. ರಾಮಾಯಣ ಕಾಲದಲ್ಲಿ ಸೇತುವೆ ನಿರ್ಮಿಸಲು ಬಳಸಿದಂತಹ ಕಲ್ಲು ಇದೆ ಅಂತ ಹೇಳಲಾಗ್ತಾ ಇದೆ. ಇದು ತೇಲುವ ಕಲ್ಲು. ಇದು ಕೂಡ ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಜೈ ಬಜರಂಗಿ. ಇದು ಏಕಶಿಲೆಯಲ್ಲಿ ನಿರ್ಮಿಸಲಾದ ಪ್ರತಿಮೆಯಾಗಿದೆ. ಈ ದೇವಾಲಯವನ್ನು ಶ್ರೀ ಜಯತೀಂದ್ರ ಸರಸ್ವತಿ ಸ್ವಾಮೀಜಿಗಳು ಇವರ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾಗಿದೆಯಂತೆ. ಈ ವಿಡಿಯೋದಲ್ಲಿ ಪಟ್ಟಾಭಿಷೇಕ ಶ್ರೀ ರಾಮಚಂದ್ರ ಮೂರ್ತಿ ವಿಗ್ರಹವನ್ನು ಸಹ ನಾವು ಇಲ್ಲಿ ನೋಡಬಹುದು. ನಾವು ಕೂಡ ಭಕ್ತಿಯಿಂದ ನಮಸ್ಕರಿಸಿ ದೀಪದ ಆರತಿಯನ್ನು ತೆಗೆದುಕೊಂಡು ಕೈ ಮುಗಿದು ಮತ್ತೆ ದೇವಸ್ಥಾನವನ್ನು ವೀಕ್ಷಣೆ ಮಾಡಲು ಹೊರಟಾಗ ನೋಡ್ತಾ ನಾವು ನೋಡಿ ರಾಮ ಲಕ್ಷ್ಮಣರ ಚಿತ್ರಗಳನ್ನು ನಾವು ಗಮನಿಸ್ಬೋದು. ಗರುಡನಿಗೆ ಅವರು ಕೈ ಮುಗಿದು ಬೇಡ್ಕೊಳ್ತಾ ಇರೋದು, ಗರುಡ ವಾಹನದಲ್ಲಿ ಹೋಗ್ತಾ ಇರೋದನ್ನು ನೋಡ್ಬೋದು. ಅದೇ ರೀತಿ ರಾಮ ಲಕ್ಷ್ಮಣರಿಬ್ಬರು ಗರುಡಕ್ಕೆ ತೊಂದರೆ ಆಗಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ಅದನ್ನು ಆಂಜನೇಯ
ಹೇಗೆ ಸಹಾಯ ಮಾಡ್ದ, ಯಾವ ರೀತಿ ರಾಮ ಲಕ್ಷ್ಮಣರಿಬ್ಬರನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋದ ಅನ್ನೋ ಚಿತ್ರಗಳನ್ನು ಸಹ ನೀವಿಲ್ಲಿ ನೋಡಬಹುದು. ನೋಡಿ, ಇನ್ನೂ ಈ ಚಿತ್ರದಲ್ಲಿ ಏನೇನೆಲ್ಲ ಗಮನಿಸ್ಬೋದು ಅಂದರೆ ಯಾವ ರೀತಿ ಸಂಹಾರ ಮಾಡಬೇಕು, ಯಾವ ರೀತಿ ರಾವಣನಿಂದ ಸೀತೆಯನ್ನು ತಪ್ಪಿಸಿಕೊಂಡು ಅಲ್ಲಿಂದ ಕರ್ಕೊಂಬರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದರ ಚಿತ್ರಗಳನ್ನು ಸಹ ನೀವು ಗಮನಿಸ್ಬೋದು. ಅದಕ್ಕೆ ಹೇಳೋದು ರಾಮನ ಪರಮ ಭಕ್ತ ಹನುಮಂತ ಅಂತ. ಮತ್ತು ಹೇಳ್ತಾರೆ, ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದರೂ ಹನುಮಂತನ ಪರಮ ಭಕ್ತರಿದ್ದರೆ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಸಿಗಬೇಕು ಅಂದರೆ ನೀವು ಈ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು. ಜೈ ಆಂಜನೇಯ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.